ಫಿರೋಜ್ಪುರ್ ಗಡಿ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಅಚಾತುರ್ಯ. ಈತನನ್ನ ಫಿರೋಜ್ಪುರ್ ಗಡಿಯಲ್ಲಿ ಕೆಲಸಕ್ಕೆ ಅಂತ ಹಾಕಿದ್ರು. ಬಿಸಿಲ ಬೇಗೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಪಾಕ್ ಮರದ ಕೆಳಗಡೆ ಈತ ವಿಶ್ರಾಂತಿಯನ್ನ ಪಡಿತಾ ಇದ್ದ. ಈ ವೇಳೆ ಯೋಧನನ್ನ ವಶಕ್ಕೆ ಪಡಿತಾರೆ ಪಾಕಿಸ್ತಾನ ಸೇನೆ. ಏಪ್ರಿಲ್ 23ರಂದು ವಶಕ್ಕೆ ಪಡೆದಿತ್ತು ಪಾಕ್ ಸೇನೆ. 20 ದಿನಗಳ ನಂತರ ಪೂರ್ಣಂ ಕುಮಾರ್ನನ್ನ ರಿಲೀಸ್ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಸಕ್ಸಸ್ ಬೆನ್ನಲ್ಲೇ ಹಸ್ತಾಂತರವಾಗಿದೆ. ಆಮೇಲೆ ಇದು DGMOಗಳ ಮಟ್ಟದಲ್ಲಿ ಮಾತುಕತೆ ಆದಾಗ ಈ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಮೊನ್ನೆ ಎಲ್ಲ ಆಯ್ತಲ್ಲ, ಈ ವಿಚಾರ ಪ್ರಸ್ತಾಪ ಆಗಿದೆ. ಸುರಕ್ಷಿತವಾಗಿ ಕಳಿಸ್ಕೊಡ್ಬೇಕು ಆತನನ್ನ. ಅಭಿನಂದನ್ ವರ್ಧಮಾನ್ ಏರ್ ಸ್ಟ್ರೈಕ್ ಮಾಡಿದಾಗ ಪಾಕ್ ನೆಲದಲ್ಲಿ ಆತ ಇಳಿತಾನೆ. ಆ ಸಂದರ್ಭದಲ್ಲಿ ಆತನನ್ನು ಕೂಡ ಕಳಿಸ್ಕೊಡದೆ ನಾಟಕ ಆಡ್ತಾರೆ ಪಾಕಿಸ್ತಾನದವ್ರು, ನೆನ್ಪಿಟ್ಕೊಳ್ಳಿ. ಆಗ ಭಾರತ ಕೊಟ್ಟ ಏಟ್ ಹೇಗಿತ್ತು ಅಂತಂದರೆ, ಸೀದಾ ಪಾಕಿಸ್ತಾನದ ಸೇನಾ ನೆಲೆಗಳತ್ತ ಮುಖ ತಿರುಗಿಸಿ ನಿಂತಿತ್ತು ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಳು. ಕಳಿಸ್ತೀರಾ ಹೊಡಿಲ್ಲ ಅಂತ. ಆಗ ಹೆದರ್ಕೊಂಡು ಗೌರವಪೂರ್ವಕವಾಗಿ ನೀವು ಹೇಳಿದ ಜಾಗ ಕರ್ಕೊಂಬಂದುಬಿಡ್ತೀವಿ ಅಂತ ಅಭಿನಂದನ್ ವರ್ಧಮಾನ್ ಬಿಟ್ಟಿದ್ರು. ಈಗಲೂ ಕೂಡ ಪೂರ್ಣಂ ಕುಮಾರ್ನನ್ನು ಅದೇ ರೀತಿ ಕಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇದು ಭಾರತಕ್ಕೆ ಸಿಕ್ಕ ರಾಜತಾಂತ್ರಿಕ ಗೆಲುವು ಅಂತ ವ್ಯಾಖ್ಯಾನಿಸ್ಬೋದಾ? ಇಷ್ಟು ದಿನ ತಡ ಆಗಿದ್ಯಾಕೆ? 20 ದಿನಗಳ ತಡ ಆಗಿದ್ಯಾಕೆ? ಅಲ್ಲಿದ್ದ ಸಂದರ್ಭದಲ್ಲಿ ಆತನನ್ನು ಹೇಗೆ ನೋಡಿಕೊಂಡ್ರು? ಇದ್ರ ಬಗ್ಗೆ ಎಲ್ಲ ಏನಾದ್ರು ಅಪ್ಡೇಟ್ ಸಿಗ್ತಾ ಇದೆಯಾ ಹೇಗೆ ಅಂತ? ಅರವಿಂದ್, ನೋಡಿ, ಎರಡೂ ದೇಶಗಳ ನಡುವೆ ಮಾತುಕತೆಗಳು ನಡಿಬೇಕಾಗುತ್ತೆ. ಮಾತುಕತೆಗಳು ನಡೆದು ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಬಿಡುಗಡೆ ಮಾಡಬೇಕು ಅಂದರೆ ಈ ಎಲ್ಲ ಪ್ರಕ್ರಿಯೆಗಳನ್ನ ಕೂಡ ಫಾಲೋ ಮಾಡಬೇಕಾಗುತ್ತೆ. ಹೀಗಾಗಿ ಇದಕ್ಕೆ ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಂಡಿದೆ. ಮುಖ್ಯವಾಗಿ ಎರಡೂ ದೇಶಗಳ ನಡುವೆ ಒಂದು ಸಂಘರ್ಷದ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಂಥ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಪ್ರಕ್ರಿಯೆ ವಿಳಂಬ ಆಗಲಿಕ್ಕೆ ಮತ್ತೊಂದು ಕಾರಣ ಕೂಡ ಆಗಿತ್ತು. ಈ ಹಿಂದೆಯೂ ಕೂಡ ಹಲವಾರು ಘಟನೆಗಳು ಈ ರೀತಿ ಆದಂಥ ಸಂದರ್ಭದಲ್ಲಿ ಒಂದೆರಡು ದಿನಗಳಲ್ಲಿ ಸಾಮಾನ್ಯ ಸಂದರ್ಭಗಳಲ್ಲಿ ಬಿಟ್ಟು ಕಳಿಸ್ತಾರೆ, ಸೊ ವಿಚಾರಣೆಗೆ ಒಳಪಡಿಸಿ. ಆದರೆ ಎರಡೂ ದೇಶಗಳ ನಡುವೆ ಸಂದಿಗ್ಧ ಪರಿಸ್ಥಿತಿ ಏರ್ಪಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಇದು ಸ್ವಲ್ಪ ಸುದೀರ್ಘವಾದಂಥ ಸಮಯವನ್ನು ಕೂಡ ತೆಗೆದುಕೊಂಡಿದೆ. ಮತ್ತೆ ಪೂರ್ಣಂ ಕುಮಾರ್ ಶಾ ಅವರನ್ನ ಕೂಡ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಯಾಕೆಂದರೆ ಎರಡೂ ದೇಶಗಳ ನಡುವೆ ಟೆನ್ಷನ್ ಇರುವಂಥ ಹೊತ್ತಲ್ಲಿ ಬಾರ್ಡರ್ ಕ್ರಾಸ್ ಮಾಡಿದ್ದಂಥ ಹಿನ್ನೆಲೆಯಲ್ಲಿ ಯಾಕೆ ಬಂದಿದ್ದ, ಏನು ಬಂದಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಪಾಕಿಸ್ತಾನ ಮಾಡಿತ್ತು. ಆದರೆ ಭಾರತ ನಿರಂತರವಾದಂಥ ಒತ್ತಡವನ್ನು ಹಾಕಿದಂಥ ಹಿನ್ನೆಲೆಯಲ್ಲಿ ಈಗ ಅವರನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಅಟಾರಿ ಗಡಿ ಮೂಲಕ ಪೂರ್ಣಂ ಕುಮಾರ್ ಶಾ ಅವರನ್ನ ಬಿಡುಗಡೆ ಮಾಡಿರುವಂಥದ್ದು. ಈಗ ಅವರಿಗೆ ಭಾರತದ ಸೇನೆಗೆ ಒಪ್ಪಿಸುವಂಥ ಕೆಲಸಗಳು ಕೂಡ ಪ್ರಕ್ರಿಯೆಗಳು ಕೂಡ ಆಗಿದ್ದಾವೆ. ಮುಖ್ಯವಾಗಿ ಗಮನಿಸಬೇಕು, ಇದು ಒಂದು ಭಾರತಕ್ಕೆ ರಾಜತಾಂತ್ರಿಕ ಗೆಲುವು ಹೌದು. ಇದರ ಜೊತೆಗೆ ಕೆಲವು ಫೈಟರ್ಗಳು ಅಂದರೆ ಪೈಲಟ್ಗಳು ಕೂಡ ಈಗ ಭಾರತದ ವಶದಲ್ಲಿದ್ದಾರೆ. ಪಾಕಿಸ್ತಾನದ ಪೈಲಟ್ಗಳು, ಅವರನ್ನು ಕೂಡ ನಾವು ಬಿಡುಗಡೆ ಮಾಡಬೇಕಾಗುತ್ತೆ. ಸೊ ಇದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಮೊನ್ನೆ ಏನು ಏರ್ ದಾಳಿಗಳಾಯಿತು, ಏರ್ ಸ್ಟ್ರೈಕ್ಗಳಾಯಿತು, ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಉಡಿಸ್ ಮಾಡುವಂಥ ಕೆಲಸವನ್ನು ಭಾರತ ಮಾಡಿತ್ತು. ಈ ಸಂದರ್ಭದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅನ್ನು ತೆಗೆದುಕೊಂಡು ಇಬ್ಬರು ಪೈಲಟ್ಗಳು ಏನು ಭಾರತದ ನೆಲದಲ್ಲಿ ಲ್ಯಾಂಡ್ ಆಗಿದ್ರು ಅವರನ್ನ ಈಗ ಕಸ್ಟಡಿಗೆ ತೆಗೆದುಕೊಂಡಿರುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಈಗ ಅವರನ್ನ ಬಿಡುಗಡೆ ಮಾಡುವಂಥ ಒಪ್ಪಂದದ ಮೇಲೆ ಇವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನ ಮೇಲೆ ಪರಸ್ಪರ ಸೈನಿಕರ ಬಿಡುಗಡೆ ಪ್ರಕ್ರಿಯೆಗಳು ಕೂಡ ನಡೆದಿದ್ದಾವೆ. ಅರವಿಂದ್, ಶಬೀರ್, ಈಗ 20 ದಿನ ಶತ್ರು ರಾಷ್ಟ್ರದಲ್ಲಿ ಇದ್ದು ಬಂದಂತಹ ಯೋಧನನ್ನ ಅನುಮಾನಿಸಲ್ಲ ಯಾರು ಕೂಡ. ಆದರೆ ಪ್ರಕ್ರಿಯೆಗಳು ಅಂದರೆ ಆತನನ್ನು ನಮ್ಮ ದೇಶಕ್ಕೆ ಕರೆಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಆಮೇಲೆ ಈ 20 ದಿನಗಳ ಆತನ ಅನುಭವವನ್ನು ಅಂದರೆ PK ಶಾ ಏನಾದರೂ ಪ್ರೆಸ್ ಮೀಟ್ನಲ್ಲಿ ಹಂಚ್ಕೊಳ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತ? ಇಲ್ಲ, ಇದೊಂದು ಗೌಪ್ಯ ಮಾಹಿತಿಯಾಗಿರುತ್ತೆ. ಈ ರೀತಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನು ಹೊರಗೆ ಕೊಡಲ್ಲ ಅವರು. ಇನ್ಫ್ಯಾಕ್ಟ್ ಅವ್ರು ಯಾವುದೇ ಇಂಟರ್ವ್ಯೂಗಳನ್ನು ಕೂಡ ಕೊಡಲ್ಲ. ಈ ಹಿಂದೆ ನಾವು ವಿಂಗ್ ಕಮಾಂಡರ್ ಅಭಿನಂದನ್ ವಿಚಾರದಲ್ಲೂ ಕೂಡ ಈ ಎಲ್ಲ ಸಂಗತಿಗಳನ್ನು ಕೂಡ ನೋಡಿದ್ವಿ. ಇದೊಂದು ಗೌಪ್ಯ ಪ್ರಕ್ರಿಯೆ ಕೂಡ ಆಗಿರುತ್ತೆ. ಪಾಕಿಸ್ತಾನದ ಆರ್ಮಿ ಭಾರತದ ಆರ್ಮಿಗೆ ಅವರನ್ನು ಹಸ್ತಾಂತರ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ. ಕೆಲವೊಂದಿಷ್ಟು ಪೇಪರ್ ವರ್ಕ್ಸ್ ಇರ್ತವೆ. ಅಂದರೆ ಅವ್ರನ್ನ ಯಾವಾಗ ಕಸ್ಟಡಿಗೆ ತೆಗೆದುಕೊಂಡ್ವಿ, ಅವ್ರನ್ನ ಯಾವಾಗ ವಿಚಾರಣೆಗೆ ಒಳಪಡಿಸಿದ್ವಿ ಮತ್ತು ಅವ್ರನ್ನ ಯಾವಾಗ ಹಸ್ತಾಂತರ ಮಾಡ್ತಿದ್ವಿ, ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು, ಅವರ ಡೆಸಿಗ್ನೇಷನ್ ಏನು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳು ಕೂಡ ಇರುತ್ತೆ. ಈ ಪೇಪರ್ ವರ್ಕ್ಸ್ಗಳು ಆದ ಮೇಲೆ ಅವರನ್ನ ಹಸ್ತಾಂತರ ಮಾಡುವಂಥ ಕೆಲಸ ಆಗುತ್ತೆ. ಅವರು ಹಸ್ತಾಂತರ ಆದ ಮೇಲೂ ಕೂಡ ಯಾರು PK ಶಾ ಅವರು ಹಸ್ತಾಂತರ ಆದ ಬಳಿಕವೂ ಕೂಡ ಅವರನ್ನ ನೇರವಾಗಿ ಸೇನೆಗೆ ಜಾಯಿನ್ ಮಾಡಲ್ಲ. ಅವ್ರನ್ನ ಒಂದಿಷ್ಟು ದಿನಗಳ ಕಾಲ ಅಬ್ಸರ್ವ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂದರೆ ಕೆಲವೊಮ್ಮೆ ಪಾಕಿಸ್ತಾನ ನಮ್ಮ ಸೈನಿಕರಿಗೆ ಕೊಡುವಂಥ ಊಟದಲ್ಲಿ ಅಥವಾ ಬೇರೆ ಬೇರೆ ಪದಾರ್ಥಗಳಲ್ಲಿ ಕೆಲವೊಂದಿಷ್ಟು
ಸೀಕ್ರೆಟ್ ಏನಾದರೂ ಮಷಿನ್ಗಳನ್ನು ಆ ಥರದ್ದನ್ನು ಅವರ ಹೊಟ್ಟೆಗಳಿಗೆ ಕಳಿಸುವಂಥ ಕೆಲಸಗಳನ್ನು ಕೂಡ ಮಾಡಿರ್ತಾರೆ, ಅಥವಾ ಅವರ ದೇಹದ ಯಾವುದಾದ್ರೂ ಭಾಗಗಳಲ್ಲಿ ಅದನ್ನು ಫಿಕ್ಸ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿರ್ತಾರೆ. ಈ ರೀತಿಯಾದಂಥ ಚಟುವಟಿಕೆಗಳು ಕೂಡ ಆಗಿರ್ತವೆ. ಸೊ ಒಂದು ರೀತಿ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡಂಥ ಭಾರತದ ಯೋಧನನ್ನು ಸ್ಪೈ ಆಗಿ ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪಾಕ್ ಪ್ರಯತ್ನಗಳನ್ನು ಪಟ್ಟಿರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹೀಗಾಗಿ ಅವರನ್ನು ಸ್ವಲ್ಪ ದಿನಗಳ ಕಾಲ ಮಾನಿಟರ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಅಪಾಯಗಳು ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ ಮೇಲೆ ಮಾತ್ರ ಅವರನ್ನು ಮತ್ತೆ ಕರ್ತವ್ಯಕ್ಕೆ ನಿಯೋಜಿಸುವಂಥ ಕೆಲಸಗಳು ಕೂಡ ಆಗ್ತವೆ. ಸದ್ಯಕ್ಕೆ ಭಾರತಕ್ಕೆ PK ಶಾ ಅವರು ಹಸ್ತಾಂತರ ಆದರೂ ಕೂಡ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಅವರು ಕರ್ತವ್ಯಕ್ಕೆ ನಿಯೋಜನೆ ಆಗಲ್ಲ. ಅವ್ರನ್ನ ಸ್ವಲ್ಪ ದಿನ ಮೇಲ್ವಿಚಾರಣೆ ಮಾಡಿ ಮಾನಿಟರ್ ಮಾಡಿ ಎಲ್ಲವೂ ಓಕೆ ಅಂತ ಅನಿಸಿದ ಮೇಲೆ ಅವ್ರನ್ನ ಕರ್ತವ್ಯಕ್ಕೆ ನಿಯೋಜಿಸುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು.